10ನೇ ತಾರೀಕು ಚೂ ಮಂತರ್. ಇಷ್ಟು ದಿವಸಗಳ ಕಾಯುವಿಕೆ ನಮ್ಮಗಳಿಗೆ, ಎಸ್ಪೆಷಲಿ ನನಗೆ ಮತ್ತು ತರುಣ್ ಅವ್ರಿಗೆ, ನಿರ್ದೇಶಕರಿಗೆ ಇದೊಂದು ಥರದ ಎಕ್ಸ್ಪೀರಿಯನ್ಸ್ ಇದು ನಮ್ಮೆಲ್ಲರಿಗೂ ಕೂಡ. ತುಂಬ ಖುಷಿ ಆಗುತ್ತೆ ನಮ್ಮ ಜೊತೆಯಲ್ಲಿ, ಅಂದರೆ ಈ ತಂಡದ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇರೋವಂಥ ತಮ್ಮೆಲ್ಲರಿಗೂ ಕೂಡ. ಯಾಕಂತಂದರೆ ನಿಮ್ಮಗಳ ಸಾಥ್ ಇಲ್ಲದೆ ತುಂಬಾ ಏನೂ ಆಗಲ್ಲ. ಇವತ್ತು ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಇದ್ದಿದ್ದ ಕಾರಣ ಇರೋದರಿಂದ ಒಂದಿಷ್ಟು ನಮಗೆ ಶಕ್ತಿ ಕೊಟ್ಟಿರೋವಂಥದ್ದು. ಒಂದಿಷ್ಟು ನಮ್ಮ ನಿರ್ದೇಶಕರು ಬರೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ರಿಲೀಸಿನ ಹತ್ತಿರದಲ್ಲಿ ಒಬ್ಬ ಟೆಕ್ನಿಷಿಯನ್ ಅಂತಂದರೆ ನಿರ್ದೇಶಕರಿಗೆ ಇರುವಂಥ ಪ್ರೆಷರ್ ಏನು ಅನ್ನೋವಂಥದ್ದು ನನಗೆ ಗೊತ್ತು. ಕಾಪಿನ ತೆಗೆಯುವಂಥದ್ದು, ಸೌಂಡನ್ನು ಚೆಕ್ ಮಾಡುವಂಥದ್ದು, ಮತ್ತು ಇನ್ನೇನು 4-5 ದಿವಸಗಳಿರೋದ್ರಿಂದ ಅಪ್ಲೋಡ್ ಮಾಡುವಂಥ ಟೆಕ್ನಿಕಲಿ ತುಂಬ ಕೆಲಸ ಆ ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಹಾಗಾಗಿ ನಿರ್ದೇಶಕರು ಇರಲ್ಲ. ನಿರ್ದೇಶಕರಿಗೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳು ತರುಣ್ ಅವರು ಆನ್ಸರ್ ಮಾಡ್ತಾರೆ. ಮಾಡ್ತೀನಿಲ್ವ? ನಿಮ್ಮ ನಗುಲಿಲ್ಲ ಅಂತಿದೆ. ತಮಾಷೆಗೆ ಮಾತಾಡೋಣ. ಖಂಡಿತವಾಗ್ಲೂ ನಿಮ್ಗೇನೇನು ಕೇಳಬೇಕು ಅಂತ ಅನಿಸುತ್ತೆ ಅದನ್ನು ಇವ್ರಿಗೆ ಕೇಳಿ. ನನಗೂ ಕೇಳ್ತಾರೆ. ಚಿಕ್ಕಣ್ಣವ್ರಿಲ್ವಾ? ಓಕೆ. ಇನ್ನು ಮುಂಬರುವಂಥ ಪ್ರೆಸ್ ಮೀಟ್ಗಳಾಗಿರ್ಬೋದು, ಈ ಥರದ್ದು ಚಾನಲ್ ಮೀಟ್ಗಳಾಗಿರ್ಬೋದು, ಅದಕ್ಕೆ ಚಿಕ್ಕಣ್ಣವ್ರು ಬರ್ತಾರೆ. ಮಾತಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು. ದೇವ್ ಸಿನಿಮಾ ಅಂದರೆ ಇಷ್ಟೇ ಅನ್ನೋ ಥರ ಆಗಿದೆ. ನಮಗೆ ಹಿಂದೆ ತೊಗೊಂಡ್ರೆ ಈಗ ನಾನಿನ್ನ ಬಿಡಲಾರೆ ಆನಂದ್ ಸರ್ದು. ಸೊ ಇವತ್ತಿಗೂ ಅದೊಂದು 30-35 ವರ್ಷದ ಹಿಂದಿನ ಸಿನಿಮಾ ಇವತ್ತಿಗೂ ನೆನಪು ಮಾಡ್ಕೊತೀವಿ. ಕಾರಣ ಏನು ಅಂತಂದರೆ ಗಟ್ಟಿ ಕತೆ. ಸೊ ಇವತ್ತಿಗೆ ಒಂದು ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ಈ ಚೂ ಮಂತರ್ ಏನಿದೆ, ಒಂದು ಗಟ್ಟಿ ಕತೆ ಜೊತೆ ಹಾರರ್ ಅಂಶಗಳನ್ನ ಇಟ್ಕೊಂಡು ಥ್ರಿಲ್ಲರ್ ಅಂಶಗಳನ್ನು ನವನೀತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಇದಕ್ಕೆ ನಮ್ಮ ಕಂಪ್ಲೀಟ್ ಶರಣ್ ಸರ್ ಆಗ್ಬೋದು, ಅದಿತಿ ಅವ್ರು ಆಗ್ಬೋದು, ಮೇಘ್ನಾ ಅವ್ರು ಆಗ್ಬೋದು, ಪ್ರಭು ಅವರು, ಸೊ ಎಲ್ಲರೂ ಸಾಥ್ ಕೊಟ್ಟು ಒಂದು ಒಳ್ಳೆ ಗಟ್ಟಿ ಕಥೆಯ ಜೊತೆ ನಿಮ್ಮನ್ನೆಲ್ಲ ರನ್ಸೋದಕ್ಕೆ ನಾವು 10ನೇ ತಾರೀಕು ಬರ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ಆಗ್ತಿದೆ. ಈ ಸಿನಿಮಾ ಮಾಡೋದಕ್ಕೆ ಪ್ರೇರಣೆ ಏನು? ಏನಾದರೂ ಯಾವುದಾದ್ರೂ ಒಂದು ಹಳೆ ಕತೆಗಳನ್ನ, ಇವಾಗ ಒಂದು ಹಿಸ್ಟಾರಿಕಲ್ ಕತೆಗಳನ್ನ ಅಥವಾ ಚೂ ಮಂತರ ಅಂತ ಕೆಲವೊಂದು ಪಂಚತಂತ್ರ ಕತೆಗಳನ್ನ ಏನಾದರೂ ನೋಡಿ ಇನ್ಸ್ಪೈರ್ ಆಗಿದ್ದ, ಅಥವಾ ಹಾಲಿವುಡ್ ಮೂವಿ ನೋಡಿ ಇನ್ಸ್ಪೈರ್ ಆಗಿದ್ದ? ಈ ಕತೆ ಹೇಗೆ ಬಂದಿದ್ದು ಅಂತ ಹೇಳಿ. ಇದು ಮೇಕಿಂಗ್ ಬಂದು ಇನ್ಸ್ಪೈರ್ ಒಂದು ವೆಬ್ ಸೀರೀಸ್ ನೋಡ್ತಾ ಇದ್ವಿ ನಾನು ಮತ್ತು ಡೈರೆಕ್ಟರು. ಮೇಕಿಂಗ್ ಬಂದು ಇಂಗ್ಲೀಷ್ ಸಿನಿಮಾಗಳೇ ನಮಗೆ ಒಂದು ಇನ್ಸ್ಪಿರೇಷನು. ಕತೆ ತಗೊಂಡಾಗ ನಮಗೆ ನಮ್ಮ ಒಂದು ಡೈರೆಕ್ಟರ್ ಏನಿದ್ದಾರೆ ನವನೀತ್ ಅವರು, ಹಿಂದೆ ಕರ್ವ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆದಂಥ ಸಿನಿಮಾ. ಸೊ ಅವ್ರಿಗೆ ಈ ಒಂದು ಜಾನರಲ್ಲಿ ತುಂಬ ಒಂದು ಒಳ್ಳೆ ಗ್ರಿಪ್ ಇತ್ತು. ಆಗ ಕುತ್ಕೊಂಡಾಗ ನಾವು ಶರಣ್ ಸರ್ಗೆ ಹಿಂದೆ ನಾನು ವಿಕ್ಟ್ರಿ 2 ಮಾಡಿದೆ. ಅದಾದ ನಂತರ ಸುಮಾರು ಒಂದು 3 ವರ್ಷ ಸಾಕಷ್ಟು ಕತೆಗಳು ಕೇಳಿದ್ವಿ. ಆ ಕೇಳಿದಾಗ ತುಂಬ ಕಡೆ ಏನಾಗ್ತು, ಶರಣ್ ಸರ್ ಎಲ್ಲ ಥರ ಸಬ್ಜೆಕ್ಟ್ಸ್ ಮಾಡ್ತಾ ಬಂದಿದ್ರು. ಅವರು ಇದರಲ್ಲಿ ಹಾರರ್ ಸಬ್ಜೆಕ್ಟ್ ಮಾಡಿರಲಿಲ್ಲ ಅವರು. ಆಗ ನನಗೆ ಗೆಳೆಯ ತರುಣ್ ಸುಧೀರ್ ಅವ್ರ ಜೊತೆ ಒಂದು ಮೀಟಿಂಗಲ್ಲಿ ಎಲ್ಲೋ ಮಾತಾಡ್ತಾ ಇದ್ದಾಗ, ಯಾಕೆ ನೀವು ಒಂದು ಹಾರರ್ ಸಬ್ಜೆಕ್ಟ್ನ ಟ್ರೈ ಮಾಡಬಾರ್ದು, ಶರಣ್ಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಡೈರೆಕ್ಟರು ಅದರಲ್ಲಿ ಸ್ಪೆಷಲ್ ಚೆನ್ನಾಗಿ ಮಾಡ್ತಾರೆ, ಒಂದು ಪ್ರಯೋಗ ಮಾಡಿ ಅಂತ ಹೇಳಿದ್ರು. ಆಗ ಹೊಳೆದಿದ್ದೆ ಒಂದು ಹಾರರ್ ಸಬ್ಜೆಕ್ಟ್ನ ಶರಣ್ ಸರ್ ಮೇಲೆ ಮಾಡೋಣ ಅಂತಂದರೆ, ಈ ಕಥೆನ ನಾವು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಹೀರೋದು ನಮಗೆ ಡೇಟ್ ಸಿಕ್ತು ಅಂದಿದ ತಕ್ಷಣ ಹೀರೋ ಮೇಲೆ ಕತೆ ಪ್ಲ್ಯಾನ್ ಮಾಡ್ತೀವಿ. ಬಟ್ ಇಲ್ಲೇನಾಯಿತು, ಕತೆ ರೆಡಿ ಮಾಡ್ಕೊಂಡಿದ್ರು, ಕಥೆನ ಶರಣ್ ಸರ್ಗೆ ಹೇಳಿದ್ವಿ. ಅಂದರೆ ಶರಣ್ ಸರ್ಗೆ ಒಂದು ವಿಭಿನ್ನ ಅನುಭವ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಈ ಥರ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಸಿನಿಮಾದು ನಮಗೆ. ಕತೆ ಆಗಿ ಆನಂತರ ಶರಣ್ ಸರ್ ಬಂದು ನಮ್ಗೆ ಜಾಯ್ನ್ ಆಗಿ, ಆಮೇಲೆ ಶರಣ್ ಸರ್ನ ಇಟ್ಕೊಂಡು ನಾವೇನೇನು ಚೇಂಜಸ್ ಮಾಡ್ಬೋದು, ಆ ಕತೆ ಹೇಗೆ ಉಗಿಸ್ಕೊಬೋದು ಅಂತ ಸಿನಿಮಾ ಸ್ಟಾರ್ಟ್ ಆಯಿತು. ಶರಣ್ ಸರ್, ಈಗ ನಿಮಗೆ ಒಂದು ಕ್ವಶನು. ಅವತಾರ ಪುರುಷ ಒಂದು ವಿಶೇಷವಾದ ಚೂಮಂತರ್ ಮಾಡಿದ್ರಿ. ಈಗ ಈ ಒಂದು ಚೂಮಂತರಲ್ಲಿ ಪ್ರೇಕ್ಷಕರಿಗೆ ಏನು ತೋರ್ಸಕ್ಕೆ ಹೊರಟಿದ್ದೀರಾ? ಶರಣ್ ಅವ್ರನ್ನ ಭಿನ್ನವಾಗಿ, ಯಾಕಂದರೆ ಕಾಮಿಡಿ ಆ್ಯಕ್ಟರ್ನೆಲ್ಲ ನೋಡ್ತಿದ್ವಿ, ಬಟ್ ಈ ಒಂದು ಟ್ರೈಲರ್ ಎಲ್ಲ ನೋಡಿದಾಗ ಸ್ವಲ್ಪ ಫುಲ್ ಕೋಪದಲ್ಲಿ, ಸೀರಿಯಸ್ ಅಲ್ಲಿ ಇದ್ದೀರಾ. ಈ ಒಂದು ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ? ಒಳ್ಳೆ ಕ್ವಶನ್ ಇದು. ಇದನ್ನು ನಾವು ಒಬ್ಬ ಆ್ಯಕ್ಟರ್ ಆಗಿ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋವಂಥ ಸಮಯದಲ್ಲಿ ಎಲ್ಲ ಆ್ಯಕ್ಟರ್ಸ್ಗೂ ಕೂಡ ತುಂಬ ಚಾಲೆಂಜಸ್ ರೀ. ಎಸ್ಪೆಷಲಿ ನನ್ನ ಥರದವ್ರಿಗೆ ಜಾಸ್ತಿ ಚಾಲೆಂಜಸ್ಸು. ಏನಕ್ಕೆ ಅಂತಂತಂದರೆ, ಒಂದು 100 ಸಿನಿಮಾ ನನ್ನ ಟ್ರಾವೆಲ್ಲು ಒಬ್ಬ ಕಾಮಿಡಿಯನ್ನಾಗಿ ಆಗಿರುತ್ತೆ. ನನ್ನನ್ನು ಒಂದು ಥರದಲ್ಲಿ ನೋಡಿ ಇಷ್ಟಪಟ್ಟು ಫಿಕ್ಸ್ ಆಗಿಬಿಟ್ಟಿದ್ದಾರೆ.
ಅದರ ಜೊತೆಗೆ ಬೇರೆ ಥರದ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಇದು ಹೆಂಗೆ ಗೊತ್ತಾ, ಎಷ್ಟು ಟ್ರಿಕ್ಕಿ ಇದೆ ಅಂತಂತಂದರೆ ನಮಗೆ, ಎಸ್ಪೆಷಲಿ ನನಗೆ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋವಂಥ ಇದರಲ್ಲಿ ಹೊಸತನವನ್ನು ಪ್ರಯೋಗ ಮಾಡಬೇಕು, ಪ್ರಯತ್ನ ಹಿಂದಿಂದ ಬಿಡಬಾರ್ದು ಗೊತ್ತಾ. ಹಂಗಂದರೆ ಎಂಟರ್ಟೈನ್ ಮಾಡಬೇಕು, ಹೊಸ ಥರದಲ್ಲಿ ಆಗಬೇಕು. ಹಿಂದಿನ ಅಂಶವನ್ನು ಇಟ್ಕೊಂಡು ಹೊಸ ಕಾಂಬಿನೇಷನ್ಸ್ಗಳನ್ನು ಟ್ರೈ ಮಾಡುವಂಥದ್ದು. ಅಲ್ಲಿ ನನಗೆ ತುಂಬ ದೊಡ್ಡ ಶಕ್ತಿಯಾಗಿ ಸಿಕ್ಕಿದ್ದು ನನ್ನ ಜಾನರ್ ಕಾಮಿಡಿ. ಒಬ್ಬ ಕಾಮಿಡಿಯನ್ನಾಗಿ ಅಷ್ಟು ಹೆಮ್ಮೆ ಇದೆ ನನಗೆ, ಅಷ್ಟು ಸಂತೋಷ ಇದೆ ನನಗೆ. ಇಷ್ಟು ವರ್ಷಗಳ ಕಾಲ ಆ ಕಾಮಿಡಿ ಅನ್ನುವ ಜಾನರ್ ಜೊತೆಯಲ್ಲಿ ಬೆಳೆದಿದ್ದೀನಿ. ಕಾಮಿಡಿ ಅನ್ನೋ ಜಾನರ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ನೋಡಿ. ಎಲ್ಲ ಜಾನರ್ಗೂ ಹೋಗುತ್ತೆ ರೀ ಇದು. ಯಾವ ಜಾನರ್ ಜೊತೆಲಿ ಬೇಕಾದ್ರೂ ಬ್ಲೆಂಡ್ ಮಾಡಿಬಿಡ್ಬೋದು ಇದನ್ನು. ನೀವು ಕಾಮಿಡಿ ಹಾರರ್ ಆಗ್ಬೋದು, ಕಾಮಿಡಿ ಆ್ಯಕ್ಷನ್ ಆಗ್ಬೋದು, ಕಾಮಿಡಿ ಥ್ರಿಲ್ಲರ್ ಆಗ್ಬೋದು, ಕಾಮಿಡಿ ಡ್ರಾಮಾ ಆಗ್ಬೋದು, ರಾಮ್ ಕಾಮ್ ಅಂತೀವಿ. ಎಷ್ಟು ನೋಡಿ, ಎಲ್ಲದರ ಜೊತೆಯಲ್ಲಿ ಮಿಂಗಲ್ ಆಗುವಂಥ, ಬ್ಲೆಂಡ್ ಆಗುವಂಥ ಶಕ್ತಿ ಕಾಮಿಡಿಗಿದೆ. ಆವಾಗ ನಾನು ಅನಿಸಿದ್ದು ಏನೇನು ಟ್ರೈ ಮಾಡಿದ್ದೀನಿ, ಓಕೆ ಕಾಮಿಡಿ ಡ್ರಾಮಾ ಟ್ರೈ ಮಾಡಿದ್ದೀನಿ, ಕಾಮಿಡಿ ಆ್ಯಕ್ಷನ್ ಟ್ರೈ ಮಾಡಿದ್ದೀನಿ, ಫಿಕ್ಷನ್ನು ಟ್ರೈ ಮಾಡಿದ್ದೀನಿ. ಈ ರಾಜರಾಜೇಂದ್ರ ಅವೆಲ್ಲ ಫಿಕ್ಷನ್ ಆಗಿತ್ತು. ಇನ್ನೊಂದಿಷ್ಟು ಫ್ಯಾಂಟಸಿನೂ ಟ್ರೈ ಮಾಡಿದ್ದೀನಿ ನಾನು. ಹಾರರ್ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದಿತ್ತು. ಆವಾಗ ಯೂಶಲಿ ಈ ಒಂದು ಕಾಮಿಡಿ ಹಾರರಿನ ಟ್ರೆಂಡ್ ಓಡ್ತಾ ಇದೆ, ನೀವೆಲ್ಲ ನೋಡ್ತೀರಿ. ಹೊರಗಡೆನೂ ಕೂಡ ಕಾಮಿಡಿ ಹಾರರ್ ತುಂಬ ಚೆಂದ ಆಗಿದೆ. ಈ ಸಿನಿಮಾ ಕಾಮಿಡಿ ಇರುತ್ತೆ, ಆದರೆ ಕಾಮಿಡಿ ಹಾರರ್ ಅಲ್ಲ. ಇದು ಭಾಳ, ಇದು ಕೇಳಿದ್ರೇ ಭಾಳ ಗಿಜಿಬಿಜಿ ಅನ್ನಿಸ್ತಾ ಇದೆ, ಗೊತ್ತು ನನಗೆ. ಹೆಂಗ್ರಿ ಇದು ಕಾಮಿಡಿ ಇದೆ ಅಂತೀರಾ, ಇದು ಕಾಮಿಡಿ ಹಾರರ್ ಅಂತ ಅಲ್ಲ ಅಂತೀರಾ ಅಂದರೆ, ನಾನು ಹೇಳ್ತೀನಿ ಅದನ್ನು ಭಾಳ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ದೆವ್ವ ಅನ್ನುವಂಥ ಒಂದು ಅಂಶ ಬಂದು ನಿಮ್ಮನ್ನು ಅದೇ ನಗಿಸ್ತಾ ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ ಹಾರರ್ ಅನ್ನೋ ಥರ ನನ್ನ ಇದತ್ತು, ನನ್ನ ಪಾಯಿಂಟ್ ಆಫ್ ವ್ಯೂ ಅದು. ಇಲ್ಲಿ ದೆವ್ವ ಬರುತ್ತೆ, ಅದ್ರ ಕೆಲಸ ಅದು ಮಾಡುತ್ತೆ, ನಿಮ್ಮನ್ನು ಎದುರಿಸೋ ಕೆಲಸ ಅದು ಮಾಡುತ್ತೆ. ಮಾತ್ರ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ದೆವ್ವನ ನಾವು ಟೂಲಾಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ ಖಂಡಿತವಾಗಲೂ. ನಾನಿದ್ದೀನಿ, ಚಿಕ್ಕಣ್ಣ ಅವರಿದ್ದಾರೆ. ಸೊ ನಮ್ಮಿಬ್ಬರ ಕಾಂಬಿನೇಷನ್ ಅಂತಿದ್ದಂಗೆ ನಾವು ಡಿಸಪಾಯಿಂಟ್ ಮಾಡಬಾರ್ದು ನಿಮ್ಮನ್ನು. ಯಾಕಂತಂದರೆ ನಮ್ಮಿಬ್ಬರು, ಯಾಕಂದರೆ ಒಂದಿಷ್ಟು ಮೈಲ್ ಸ್ಟೋನ್ಗಳು ನಮ್ಮ ಜೀವನದಲ್ಲಿ ಆದಂಥವು ನನ್ನ ಮತ್ತು ಚಿಕ್ಕಣ್ಣ ಅವರ ಟ್ರಾವೆಲಲ್ಲಿ ಆಗಿದೆ. ಸೊ ನಾವಿಬ್ಬರು ಬಂದಿದ್ದೀವಿ ಅಂತಂತಂದರೆ ನಮ್ಮಿಬ್ಬರ ಕಾಂಬಿನೇಷನನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಆಡಿಯನ್ಸ್ಗೆ ನಾನು ನಿರಾಶೆ ಮಾಡೋಂಗಿಲ್ಲ, ಅದನ್ನೂ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನೀವೇನು ನೋಡಿದ್ರಲ್ಲ ಸೀರಿಯಸ್ ಅಂತ, ಖಂಡಿತವಾಗ್ಲೂ ಕೂಡ ನೀವೇನು ಆ ಸೀರಿಯಸ್ನೆಸ್ಸಿನ ಒಂದು ಪೋರ್ಷನನ್ನು ನೀವು ಟ್ರೇಲರಲ್ಲಿ ನೋಡಿದ್ದೀರಿ, ನಾವು ಅದನ್ನು ಜಸ್ಟಿಫೈ ಮಾಡ್ತೀವಿ. ಖಂಡಿತವಾಗ್ಲೂ ಶರಣ್ ಅದರಲ್ಲೂ ಜಸ್ಟಿಫೈ ಮಾಡ್ತಾರೆ. ಆದರೆ ನಿಮ್ಮನ್ನು ಎಂಟರ್ಟೈನ್ ಮಾಡೋದ್ರಲ್ಲೂ ಕೂಡ ನಾವು ಹಿಂದೆ ಬೀಳಲ್ಲ. ಅಂದರೆ ಶರಣ್ಣನ್ನು ಇಷ್ಟಪಡುವಂಥ, ಅಂದರೆ ಒಬ್ಬ ಎಂಟರ್ಟೈನ್ಮೆಂಟ್ ಅಂತ ಅಂದವ ಒಂದು ಜಾನರ್ಗೆ ಸೇರೋವಂಥವ್ನು ನಾನು ಎಂಟರ್ಟೈನ್ ಮಾಡ್ತಾ ನಿಮಗೊಂದು ಹೊಸ ಅನುಭವ ಕೊಡುವಂಥ ಸಿನಿಮಾ ಚೂಮಂತ್ರ. ಸರ್ ಇದೊಂದು ಭಾಳ ಹೊಸ ಥರದ್ದು ಪಾತ್ರ ಇದು. ನನಗೆ ಎಂಥ ಟ್ರಿಕ್ಕಿ ಕತೆ ಅಂದರೆ ಇದು ನಿಮ್ಗೇನೋ ಒಂದಿಷ್ಟು ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂತಂದರೆ ಕಥೆನೇ ಬಿಟ್ಬಿಡ್ತೀನಿ ನಾನು. ತೀರಾ ಹೇಳಿಲ್ಲ, ಕತೆ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದಾರಲ್ಲ ಎಲ್ಲ. ಈಗ ನಾನು ಕಮೆಂಟ್ಸ್ ನೋಡಿ, ನಾನು ಅದೇ ಅಂತಿದ್ದೀನಿ ಕಮೆಂಟ್ಸಲ್ಲಿ ನೋಡಿ, ಏನು ಗುರು ಫುಲ್ ಪಿಕ್ಚರ್ ಹೇಳ್ಬಿಟ್ರಿ ಅಂತಂದರು. ನನಗೆ ನಿಜವಾಗ್ಲೂ ಯಾರೋ ಒಬ್ರಿಗೆ ಆನ್ಸರ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ. ಹೆಂಗೆ ಅಂತಂದರೆ, ಅಣ್ಣ ಇದಿಲ್ಲ, ಇದು ಟ್ರೈಲರೇ ಸಿನಿಮಾ ಅಭಿ ಬಾಕಿ ಅಂತ ಹೇಳೋಣ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನಾನು ಈ ಸಿನಿಮಾದ ನಿರ್ದೇಶಕರಿಗೆ ಫುಲ್ ಕ್ರೆಡಿಟ್ಸ್. ಏನಕ್ಕೆ ಅಂತ ಕೇಳಿ, ಈಗ ನೀವು ನಾಳೆ ನಾನು ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿರೋವಂಥವನ್ನು ಆಗಿ ನಾನು ಇದು ಮಾತಾಡಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ಬೋದು. ಎಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ ಅಂತಂದರೆ, ಅಂದರೆ ಟೆಕ್ನಿಕಲ್ ಟೀಮ್ ಹೆಂಗಿದೆ ಅಂತಂದರೆ, ನೀವು ಈ 2 ಗಂಟೆಯ ಯಾವ ಭಾಗ ಹಿಂಗೆ ತೆಗೆದುಬಿಟ್ಟು ಹಾಕಿದ್ರೂ ಒಂದು ಟ್ರೇಲರ್ ಆಗೋಗುತ್ತೆ ಅದು. ಅಷ್ಟು ಚೆಂದ, ಅಷ್ಟು ಸ್ಟ್ರಾಂಗ್ ಆಗಿ. ಯಾಕಂದರೆ ಈ 2.25 ನಿಮಿಷದ ಒಂದೇನು ಟ್ರೇಲರ್ ನೋಡಿದ್ರಿ, ನಿಮ್ಮನ್ನು 2.5 ಗಂಟೆಗಳ ಕಾಲ ಅದೇ ನೀವೇನು ಎಂಗೇಜ್ ಆಗಿದ್ರಿ 2 ನಿಮಿಷ, ಖಂಡಿತವಾಗ್ಲೂ ಅದೇ ಕ್ವಾಲಿಟಿನ 2 hours ತನಕನೂ ಮಾಡುವಂಥ ಒಂದು ಶಕ್ತಿ ಈ ಟೆಕ್ನಿಕಲ್ ಟೀಮ್ಗೆ ಇದ್ದಂಥದ್ದು. ಸೊ ಇವರೆಲ್ಲರ ಪರಿಶ್ರಮ ಆ ಥರದ್ದು ಸಿನಿಮಾ ಬಂದಿದೆ ಅಂತ ಅನ್ನೋದಾದರೆ ಇವ್ರುಗಳಿಗೆ ಸೇರಬೇಕಾದ ಕ್ರೆಡಿಟ್ಸ್ ಅಷ್ಟು.
ಸರ್ ನಮಸ್ತೆ, ಅನಿಲ್ ಅಂತ ಹೇಳಿ ಇಲ್ಲೇ ಇದ್ದೇನೆ ಎದುರುಗಡೆ. ವಾಯ್ಸ್ ಸಖತ್ತಾಗಿದೆ ನಿಮ್ಮದು. ಥ್ಯಾಂಕ್ ಯು ಸರ್. ಸಖತ್ತಾಗಿದೆ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಏನಕ್ಕೆ ನೀವು ಬಿಟ್ಟಿರುವಂತಹ ಒಂದು ಟ್ರೈಲರ್ ಇಡೀ ಚಿತ್ರ ಪ್ರೇಮಿಗಳಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿರುವಂಥದ್ದು. ನನ್ನ ಪ್ರಶ್ನೆ ಬಂದ್ಬಿಟ್ಟು ಸರ್, ಟಿಲ್ ಮೀನ್ ಹೋಲ್ ಟೀಮ್ ಯಾರು, ನಾನು ಕ್ವೆಶನ್ ಕೇಳ್ತೀನಿ, ಯಾರಾದರೂ ಆನ್ಸರ್ ಮಾಡ್ಬೋದು, ಮೇ ಬಿ ನೀವಿಬ್ರು ಆನ್ಸರ್ ಮಾಡ್ಬೋದು ಅನ್ಕೊಂತೀನಿ. ಬಿಫೋರ್ ಕರೋನಾ ಕನ್ನಡ ಚಿತ್ರ ಬಂದ್ಬಿಟ್ಟು ಕಾಂಪಿಟೇಷನ್ ಬಂದ್ಬಿಟ್ಟು ನಮ್ಮ ಸೌತ್ ಇಂಡಿಯನ್ ಸಿನಿಮಾಸ್ಗಳಿಗೆ ಕಾಂಪಿಟೇಷನ್ ಕೊಡ್ತಾ ಇತ್ತು. ಬಟ್ ಆಫ್ಟರ್ ಕರೋನಾ ಕನ್ನಡ ಸಿನಿಮಾ ವರ್ಲ್ಡ್ ಸಿನಿಮಾಸ್ಗಳಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ಏನಕ್ಕೆ ಎಕ್ಸ್ಪೋಸ್ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಕ್ವಾಲಿಟಿನೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಆಗುತ್ತೆ. ಒಂದು ಹಾರರ್ ಸಿನಿಮಾ ಅಂತ ಬಂದ ತಕ್ಷಣ ಕಥೆ ಎಷ್ಟು ಇಂಪಾರ್ಟೆಂಟು, ಆರ್ಟಿಸ್ಟ್ ಎಷ್ಟು ಇಂಪಾರ್ಟೆಂಟು, ಮೇಜರ್ ಇಂಪಾರ್ಟೆಂಟ್ ಆಗೋದು CG, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಟೆಕ್ನಿಕಲ್ ಟೀಮ್ ಇಂಪಾರ್ಟೆನ್ಸ್ ಇದ್ದಾಗ ಮಾತ್ರ ಹಾರರ್ ಸಿನಿಮಾಗೆ ಒಂದು ಕ್ವಾಲಿಟಿ ಸಿಗುವಂಥದ್ದು. ಸೊ ಅದೇ ರೀತಿಯಲ್ಲಿ ನಿಮ್ಮ ಸಿನಿಮಾ ನೋಡೋದಾದ್ರೆ ಅಕಾಡೆಮಿ ವಿನ್ನರ್ ಆದಂತಹ ರಸೂಲ್ ಪಕೂಟಿ ಅವರು ಸೌಂಡ್ ಡಿಸೈನ್ ಮಾಡಿರುವಂಥದ್ದು. ಸೊ ಟೆಕ್ನಿಕಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಕಥೆನ ಹೇಳಕ್ ಹೊರಟಿದ್ದೀರಾ ಸರ್? ಶರಣ್ ಸರ್ ಹೇಳಿ, ಅದಾದ್ಮೇಲೆ ಪ್ರೊಡ್ಯೂಸರ್ ಹೇಳಬೇಕು. ಏನಕ್ಕೆ ಅಂದ್ರೆ ಖರ್ಚು ಮಾಡಿರೋರು ಅವರೇ. ಅದಕ್ಕೆ ಕರೆಕ್ಟ್ ಅವ್ರಿಗಿತ್ತು ಕ್ವಶನ್ ಅದು. ನೋಡಿ ಸರ್, OTT ಅನ್ನುವ ಒಂದು ಎರಾ ಶುರು ಆಯಿತು ನೋಡಿ. ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದನ್ನೇ ಬೇರೆ ಆಯಾಮದಲ್ಲಿ ನೋಡುವಂಥ ಒಂದಿದು. ಬಹಳಷ್ಟು ಹೊಸ ಆಯಾಮಗಳಿಗೆ, ಹೊಸ ಮೀಡಿಯಮ್ಗಳಿಗೆ ಜನ ಅಡಾಪ್ಟ್ ಆಗೋಕ್ಕೆ ಶುರು ಆದಂಥದ್ದು. ಈ ನಿಟ್ಟಿನಲ್ಲಿ ಸಿನಿಮಾ ಅನ್ನುವಂಥದ್ದು ಕೂಡ ಒಂದು ಹೊಸ ಆವಿಷ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದಂಥದ್ದು. ನೋಡಿ, ಇಲ್ಲಿ ಒಂದು ಚಾಲೆಂಜು ಹೌದು, ಇನ್ನೊಂದು ಬ್ಲೆಸ್ಸಿಂಗು ಹೌದು. ಬ್ಲೆಸ್ಸಿಂಗ್ ಏನು ಅಂತಂತಂದರೆ, ಇವತ್ತು ಎಲ್ಲೋ ತಯಾರಾದಂಥ ಒಂದು ಪ್ರಾಡಕ್ಟನ್ನು ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಯಾರೋ ಒಬ್ಬರು ಕುತ್ಕೊಂಡು ನೋಡ್ಬೋದು. ಅಂದರೆ ತಲುಪುವ ಮಾರ್ಗ ಇದೆಯಲ್ಲ, ಅದು ಭಾಳ ಈಸಿ ಆಗೋಯ್ತು. ಅಂದರೆ ವರ್ಲ್ಡು ತುಂಬ ಚಿಕ್ಕದು ಆಗೋಯ್ತು ಟೆಕ್ನಾಲಜಿ ಬಂದಾಗ. ಇದು ಬ್ಲೆಸ್ಸಿಂಗ್ ಅಂತ ತಗೊಳ್ಳೋಣ. ಚಾಲೆಂಜ್ ಏನು ಅಂತಂತಂದರೆ, ಯಾರು ಬೇರೆ ಕಡೆ ಮಾಡಿದಂಥ ಒಂದು ಕ್ವಾಲಿಟಿನ ಕಂಪೇರ್ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ನಾನು ಯಾವ ಕಾಂಟೆಂಟನ್ನು ಎತ್ಕೊಂಡೆ ಅಂತ, ನಾನು ಏನು ಥರದ ಕಾಂಟೆಂಟನ್ನು ಎತ್ಕೊಂಡೆ, ಆ ಕಾಂಟೆಂಟ್ಗೆ ನಾನು ಬದ್ಧನಾಗಿರಬೇಕು, ಆ ಕಾಂಟೆಂಟ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂತ ಅನ್ನುವಂಥದ್ದು. ಆ್ಯಕ್ಚುಲಿ ಈ ಸಿನಿಮಾನ ಕೈಗೆ ಎತ್ಕೋಬೇಕಾದ್ರೇ ಇದೊಂದಿಷ್ಟು ಖರ್ಚು ಕೇಳುವ ಸಿನಿಮಾ ಅಂತ ಅನ್ನೋವಂಥದ್ರ ಒಂದು ಕ್ಲಾರಿಟಿ ನಮ್ಮೆಲ್ಲರಿಗೂ ಇತ್ತು. ಯಾಕಂದರೆ ಈ ಸಿನಿಮಾ ನಾನು ಕೈಗೆ ಎತ್ಕೊಂಡಿದ್ದೀನಿ ಅಂತಂತಂದರೆ, ಈಗ ನೋಡಿ, ಈಗ ಈ CG ಬಗ್ಗೆ ಮಾತಾಡಿದ್ರಿ ನೀವು, ಟೆಕ್ನಿಕಲ್ ಆಸ್ಪೆಕ್ಟ್ ಸೌಂಡ್ ಬಗ್ಗೆ ಮಾತಾಡಿದ್ರಿ ನೀವು. ಕೈಗೆ ಎತ್ಕೊಳ್ತಿದ್ದಂಗೆ ಗೊತ್ತಿತ್ತು ಸರ್, ಇದು ಸಿನಿಮಾನ ನಾನು ಜಸ್ಟಿಫೈ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಮಾಡಬೇಕು, ಖರ್ಚಿನ ಲೆಕ್ಕದಲ್ಲೂ ಆಗಬೇಕು, ಟೆಕ್ನಿಷಿಯನ್ಸನ್ನು ನಮಗೆ ಸೇರ್ಕೋಬೇಕು. ಏನು ಮಾಡೋಣ ಅಂತಂದಾಗ ನಿಜವಾದ ಒಂದು ಸ್ಟ್ರಾಂಗೆಸ್ಟ್ ತೋಳು ನಮಗೆ ಸಿಕ್ಕಿದ್ದು ತರುಣ್ ಅವರು. ಒಂದು ಸ್ಟ್ರಾಂಗೆಸ್ಟ್ ತೋಳು. ಯಾಕೆಂತಂದರೆ ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅಂದ್ಕೊಂಡ್ವಿ, ಬಸ್ ಈ ಥರದ್ದು ಒಂದು ಎತ್ಕೊತಾ ಇದ್ದೀವಿ, ಇಲ್ಲಿ ನಾವೇನಾದ್ರೂ ಸ್ವಲ್ಪ ಹಿಂಗಿಂಗೆ ಅಂದರೆ ಅದು ನೋಡಿ, ಹಾಸ್ಯ ಬೇರೆ, ಹಾಸ್ಯಾಸ್ಪದ ಬೇರೆ, ಹಾಸ್ಯಾಸ್ಪದವಾಗಿಬಿಡುತ್ತೆ ಅದು. ಯಾಕಂತಂದರೆ ಇವತ್ತಿನ CG ಇವತ್ತು ನೋಡಿದ್ವಿ, ಇವತ್ತಿನ ದುನಿಯಾದಲ್ಲಿ CG ಎಲ್ಲೆಲ್ಲಿಗೆ ಹೋಗ್ಬಿಟ್ಟಿದೆ. ಸ್ವಲ್ಪ ಇದಾದ್ರೂ ಕೂಡ ಕಂಡಿಡ್ದು ಬಿಡ್ತಾರೆ, ಸರ್ ಇದೇನು ಇದೊಂಥರ ಕಾರ್ಟೂನ್ ಥರ ಇದೆಯಲ್ಲ ಸಾರ್ ಅಂದ್ಬಿಡ್ತಾರೆ. ಹೌದಲ್ವಾ? ಹಿಂಗಾಗಬಾರ್ದು ಅಂತಂದಾಗ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕಾಗುತ್ತೆ. ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕು ಅಂದಾಗ ಅದ್ರ ಹಿಂದೆ ಸ್ಟ್ರಾಂಗೆಸ್ಟ್ ಪಾಕೆಟ್ ಬೇಕಾಗುತ್ತೆ. ಸೊ ಆವಾಗ ನಾನಿದ್ದೀನಿ ಅಂದರೆ, ಈ ಥರದೊಂದು ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಅನ್ನುವಂಥ ಮನಸ್ಸು, ಒಂದು ಪ್ಯಾಷನ್ನು ನಿರ್ಮಾಪಕರಿಗೂ ಇದ್ದಾಗ ಈ ಥರದ್ದೊಂದು ಏನೋ ಆಗುತ್ತೆ ಸರ್. ಇವತ್ತು ರಸೂಲ್ ಪೂಕಟ್ಟಿ ಅವರು ಬೇಕು ಅಂತಂದಾಗ ಏನಾಯಿತು ನೋಡಿ, ಹಾರರ್ ಅಂತಂತ ಬಂದಾಗ, ಈ ಥರದ ಸಿನಿಮಾ ಅಂತ ಬಂದಾಗ ಫಸ್ಟು ನಮಗೆ ವಿಷುವಲ್ಲು, ಆಮೇಲೆ ಸೌಂಡು, ಎರಡು ವಿಚಾರ. ಈ ಎರಡನ್ನು ನಾನು ಅದನ್ನು ಬೇಕಾಗಿರುವಂಥ ಟೆಕ್ನಿಕಲ್ ಇದನ್ನು ನಾನು ತಂದು ಹಾಕಲಿಲ್ಲ ಅಂತಂದರೆ ನಾನು ಆ ಜಾನರ್ಗೆ ನಾನು ಜಸ್ಟಿಫೈ ಮಾಡ್ದಂಗೆ ಅಲ್ಲ. ಇದನ್ನು ಎತ್ಕೊತಾ ಇದ್ದೀನಿ ಅಂತಂದಾಗ ನೀವು ನೋಡಿ, ಒಂದಿಷ್ಟು ಕಾಮೆಂಟ್ಸ್ಗಳನ್ನ ನೋಡಿ ನೀವೆಲ್ಲರೂ, ಅರ್ಧಕ್ಕರ್ಧ ಜನ ಯಾವುದೋ ಇಂಗ್ಲೀಷ್ ಫಿಲಮ್ ಥರ ಇದೆ ಅಂತ ಹೇಳ್ತಾರೆ. ಸೊ ಹಂಗೆ ಹೇಳ್ತಾರೆ ಅಂತ ಅನ್ನೋದಾದರೆ ಅದ್ರ ಹಿಂದೆ ಕೆಲಸ ಮಾಡಿದಂಥ ಟೀಮ್ ನಮಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸರ್, ಈ ಸಿನಿಮಾ ಹೀಗೆ ಆಗಬೇಕು ಅಂತ. ಯಾಕಂದರೆ ಇದೊಂದು ಹೊಸ ವರ್ಲ್ಡ್ ಇದು ನಮಗೆ, ಎಸ್ಪೆಷಲಿ ಈ ಥರದೊಂದು ವರ್ಲ್ಡ್ ಭಾಳ ಅಪರೂಪಕ್ಕೆ. ಈ ಥರದೊಂದು ವರ್ಲ್ಡ್ ಅಂದರೆ ಯಾವುದೋ ಡೈನೋಮೋ ಅಂತ ಅನ್ನೋವಂಥದ್ದು, ಒಂದು ಬೇರೆ ಥರದ ದೆವ್ವ ಅನ್ನೋವಂಥದ್ದು, ಅದನ್ನು ತಂದಾಗ
ನಿಮ್ಮನ್ನು ಯಾವುದೋ ಒಂದನ್ನು ನಿಮ್ಮನ್ನು ಇಮ್ಯಾಜಿನ್ ಮಾಡೋದಕ್ಕೆ ನಾನೇ ಒಂದು ದಾರಿ ಮಾಡಿಕೊಡ್ತಾ ಇದ್ದೀನಿ ನಿಮಗೆ ಇಮ್ಯಾಜ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಾಗ ನೀವೇನೋ ಒಂದು ಇಮ್ಯಾಜ್ ಮಾಡಿದ್ರಿ ಗೊತ್ತಾ, ಅದೇ ಆಗಿರ್ಬೇಕು ಸಿನಿಮಾ. ಅದಾದಾಗ ಮಾತ್ರ ನೀವು ಎಸ್ ಗುರು ನಾನೇನೋ ಅಂದ್ಕೊಂಡಿದ್ದಲ್ಲ, ಟ್ರೇಲರಲ್ಲಿ ಏನೋ ತೋರಿಸಿದ್ರಲ್ಲ ಅದು ನಿಜ ಗುರು, ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದಿರುತ್ತೆ ಗೊತ್ತಾ. ಆವಾಗ ನಮಗೆ ಬಂದಿದ್ದು ಒಂದು ಒಳ್ಳೆ ಕ್ಯಾಮ್ರಾಮನ್ ಬೇಕಾಗಿತ್ತು. ನಾನು ಎಷ್ಟೋ ಕಡೆ ಹೇಳ್ತೀನಿ ಸರ್, ನಾನಲ್ಲ ಈ ಸಿನಿಮಾಗೆ ಹೀರೋ, ಈ ಸಿನಿಮಾದ ಕ್ಯಾಮ್ರಾಮನ್ನು, ಈ ಸಿನಿಮಾದ ಸೌಂಡು, ಈ ಸಿನಿಮಾದ ನಿರ್ದೇಶಕರು ಇವರು ಅಂತಲೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಅದು ಸುಮ್ಮನೆ ಮುಖಸ್ಥಿತಿಗೋ ಅಥವಾ ಯಾರನ್ನೂ ಖುಷಿ ಪಡಿಸೋದಕ್ಕೆ ಮಾಡೆಸ್ಟಾಗಿ ಡಿಪ್ಲೊಮೆಟಿಕ್ ಆಗಿ ಅಲ್ಲ ಸರ್, ಇಲ್ಲಿಂದ ಹೇಳ್ತಾ ಇದ್ದೀನಿ. ಈ ಸಿನಿಮಾದ ನಿಜವಾದ ಹೀರೋಗಳು ಈ ಸಿನಿಮಾದ ಟೆಕ್ನಿಷಿಯನ್ಸ್, ಈ ಸಿನಿಮಾದ ನಿರ್ದೇಶಕರಾಗ್ತಾರೆ, ಈ ಸಿನಿಮಾದ ಕ್ಯಾಮ್ರಾಮನ್ ಆಗ್ತಾರೆ, ಸೌಂಡ್ ಆಗ್ತಾರೆ. ಆಮೇಲೆ ನಾನು ಇನ್ನೊಂದು ಹೇಳೋಣ ಅಂದ್ಕೊಂಡೆ, ಈಗ ನಮ್ಮ ಮೊಬೈಲಲ್ಲಿ ಏನು ನಾವು ನೋಡ್ತಾ ಇದ್ದೀವಲ್ಲ, ಈ ಟ್ರೇಲರ್ನ ಮೊಬೈಲಲ್ಲಿ ನೋಡ್ತಾ ಇದ್ದೀವಲ್ಲ ಸರ್, ಆ್ಯಕ್ಚುಲಿ ನಿಮಗೆ 100% ಅದರಲ್ಲಿರೋವಂಥ ಸೌಂಡ್ ನಿಮ್ಗೆ ಯಾರಿಗೂ ಇನ್ನೂ ಸಿಗ್ತಾ ಇಲ್ಲ. ನನಗೆ ಹಿಂಗಲ್ವಲ್ಲ ಇರೋದು ಇದು, ಅವ್ರಿಗೆ ಹೆಂಗೆ ನನಗೆ ಎಷ್ಟೋ ಸಲ ನನಗೆ ಒಂದು ಥರದಲ್ಲಿ ನನಗೆ ಆ್ಯಕ್ಚುಲಿ ಅಷ್ಟು ಸ್ಯಾಟಿಸ್ಫೈ ಇಲ್ಲ ನಾನು. ಯಾಕಂದರೆ ಇದ್ರದ್ದು ನಿಜವಾದ ವರ್ಷನ್ ಏನಿದೆಯಲ್ಲ, ವರ್ಷನ್ ಆಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಮೊಬೈಲಲ್ಲಿ ಸಿಗಲ್ಲ. ಖಂಡಿತ ಸರ್. ರಸೂಲ್ ಪುಕೋಟಿ ಅವರು ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಾವು 5.1 ಅಥವಾ 7.1 ಅಲ್ಲಿ ಕೇಳಿದಾಗ ಮಾತ್ರ ಕ್ವಾಲಿಟಿ ಸಿಗುತ್ತೆ. ಯಾಕಂದ್ರೆ ರೀಸೆಂಟ್ ಆಡು ಜೀವಿತಂ ಅನ್ನೋ ಒಂದು ಸಿನಿಮಾಗೆ ಅವರು ಮಾಡಿದ್ರು, ಆ ಸೌಂಡ್ ಡಿಸೈನ್ ಇಂಪ್ರೆಸಿವ್ ಆಗಿತ್ತು, ಹಾಗೆ ಕೇಳ್ತಿದ್ದು. ಇವತ್ತು ನೀವೇನು ಮೊಬೈಲಲ್ಲಿ ನೋಡಿದ್ದೀರಿ ಸರ್, ಇದರ ಎಷ್ಟೋ ಪಟ್ಟು ಸಿನಿಮಾದಲ್ಲಿ ಟೆಕ್ನಿಕಲಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡುವಂಥ ಎಲ್ಲ ಶಕ್ತಿ ಸಿನಿಮಾಗಿದೆ ಅಂತನ್ನುವಂಥದ್ದು ಈ ಸಿನಿಮಾದ ತಂಡದ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ ಸರ್, ನಿರ್ಮಾಪಕರಿಗೆ ನನ್ನ ಪ್ರಶ್ನೆ ಸರ್, ಒಂದು ಸಿನಿಮಾ ತಯಾರಾದಾಗ ತೆರೆ ಮೇಲೆ ಕಾಣಿಸುವಂಥದ್ದು ಕಲಾವಿದರು, ಅದ್ರ ಜೊತೆನಲ್ಲಿ ಸಿನಿಮಾವನ್ನ ತಯಾರು ಮಾಡುವಂಥ ನಿರ್ದೇಶಕರು ಕಾಣಿಸ್ತಾರೆ. ಆದರೆ ಇವರನ್ನ ಮುಂದೆ ನಿಲ್ಲಿಸಿ ಸಿನಿಮಾವನ್ನ ನಡೆಸುವಂಥದ್ದು ಒಬ್ಬ ನಿರ್ಮಾಪಕ. ಆ ನಿರ್ಮಾಪಕನ್ನ ಜನ ಗುರುತಿಸೋದು ಸಿನಿಮಾ ಸಕ್ಸಸ್ ಆಗಿ ನಿಮಗೆ ಕಲೆಕ್ಷನ್ಸ್ ಎಷ್ಟಾಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಮಾತ್ರ ಗೊತ್ತಾಗೋದು ಇವರು ನಿರ್ಮಾಪಕರು ಅಂತ ಹೇಳಿ. ಅದನ್ನೆಲ್ಲ ಹೊರತಾಗಿ ಒಬ್ಬ ನಿರ್ಮಾಪಕಂಗೆ ಗೊತ್ತಿರುತ್ತೆ ಸಿನಿಮಾವನ್ನ ತಯಾರು ಮಾಡೋದು ಎಷ್ಟು ಕಷ್ಟ ಅಂತೇಳಿ. ಸುಮಾರು ವರ್ಷಗಳಿಂದ ಸಿನಿಮಾ ನಡೀತಾ ಇರುವಂಥದ್ದು, ಮೇ ಬಿ ಟೆಕ್ನಿಕಲ್ ಕೆಲಸಗಳಿಂದ ಡಿಲೇ ಆಗಿದೆ ಅಂತ ಹೇಳಿ ನಾವು ಅನ್ಕೊಂತೀವಿ. ಒಬ್ಬ ನಿರ್ಮಾಪಕನ್ಗೆ ಎಷ್ಟು ಬರ್ಡನ್ ಆಗುತ್ತೆ ಸಿನಿಮಾ ಲೇಟ್ ಆಗೋದು ಒಂದಾದ್ರೆ. ಎರಡನೇದು, ಏನೋ ಬಿಸ್ನೆಸ್ ಆಗದೆ ಇವತ್ತಿನ ಪರಿಸ್ಥಿತಿ ಹಂಗಿದೆ, ಏನಿದೆ ಅಂದ್ರೆ ಬಿಸ್ನೆಸ್ ಅನ್ನೋದು ಝೀರೋ ಆಗಿದೆ. ಬಿಫೋರ್ ಏನಕ್ಕೆ ಒಂದು ಸ್ಟಾರ್ಸ್ಗಳ ಸಿನಿಮಾ ಬರ್ತಿದೆ ಅಂತ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಆದಾಗ್ಲೂ ಅಥವಾ ಒಂದು ಪೋಸ್ಟರ್ ಲಾಂಚ್ ಆದಾಗ್ಲೂ ಬಿಸ್ನೆಸ್ ಕಾಲ್ಸ್ಗಳು ಬರ್ತಾ ಇತ್ತು. ಬಟ್ ಇವತ್ತು ಆ ರೀತಿಯಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಅದನ್ನೆಲ್ಲ ಮೀರಿ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದನ್ನ ಥಿಯೇಟರ್ಲಿ ಗೆಲ್ಲಿಸ್ಬೇಕು ಅಂದ್ರೆ ಒಬ್ಬ ನಿರ್ಮಾಪಕನ ಕಷ್ಟ ಏನಿರುತ್ತೆ, ಒಬ್ಬ ನಿರ್ಮಾಪಕರಾಗಿ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾನು ಈ ಸಿನಿಮಾ ಸ್ಟಾರ್ಟ್ ಅಂದರೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಈಗ ಕ್ಯಾಮ್ರಾಮನ್ ಅಂತ ತೊಗೊಂಡಿದ್ದಾಗ್ಬೋದು, ರಸೂಲ್ ಪುಕೋಟಿ ಸರ್ ಆಗ್ಬೋದು, ಉತ್ತರಾಖಂಡ್ ಶೂಟ್ ಮಾಡಿದ್ವಿ, ಕೇರಳ ಮಾಡಿದ್ವಿ, ಮತ್ತು ಇಡೀ ಸಿನಿಮಾ ಸೆಟ್ ಹಾಕಿದ್ದೀವಿ. ಸೊ ರೆಡಿ ಮನೆ ಇರೋ ಸೆಟಪ್ಪಲ್ಲಿ ಮಾಡಲಿಲ್ಲ. ಕ್ಲೈಮ್ಯಾಕ್ಸು ದೊಡ್ಡ ಮಟ್ಟದಲ್ಲಿ ಅದಕ್ಕೊಂದು ಬೇರೆ ಸೆಟ್ ಹಾಕಿದ್ದೀವಿ. ಒಂದು ಸಣ್ಣದು ನಮಗೆ ಒಂದು ಚರ್ಚ್ ಬೇಕು ಅಂದಾಗ ಎಲ್ಲೂ ಚರ್ಚ್ ಸಿಗ್ತಿಲ್ಲ. ಒಂದು 175 ವರ್ಷದ ಚರ್ಚು ಕೇರಳದಲ್ಲಿ ಸಿಕ್ತು. ಸೊ ಅಲ್ಲೋಗಿ ಮಾಡಿದ್ವಿ. ಮತ್ತು ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಮನೆ ನಮಗೇನಾಯಿತು, ನಮಗೊಂದು ಹಳೇ ಮನೆ ಬೇಕಿತ್ತು. ಆ ಫೀಲು ಎಲ್ಲೂ ಸಿಗ್ತಿಲ್ಲ, ಇಂಡಿಯಾದಲ್ಲೇ ಎಲ್ಲೂ ಸಿಗ್ತಿಲ್ಲ ಮನೆ, ತುಂಬ ಹುಡುಕಿದ್ವಿ. ಮತ್ತು ಕೆಲವು ಮನೆಗಳು ಬಂದಿದೆ, ಸಾಕಷ್ಟು ಕಡೆ ಅದು ಶೂಟ್ ಆಗಿರೋ ಮನೆಗಳು ನೋಡಿದ ತಕ್ಷಣ ಇಲ್ಲಿ ಬಂದಿತ್ತಲ್ಲ ಅಂತ. ನಮ್ಗೆ ಅದಾಗಬಾರ್ದು, ಏನೋ ಫ್ರೆಶ್ ಆಗಿರಬೇಕು. ಅದಕ್ಕೆ ಇಡೀ ಮನೆ ಹೊರಗಡೆ ನಮ್ಗೆ ಗ್ರಾಫಿಕ್ಸ್ CG ಹೋಗೋಣ, VFX ಅಂತ ಹೋದ್ವಿ. ಮೊದಲನೇದಾಗಿ ಕಾರಣ ಡಿಲೇಗೆ ಅಲ್ಲಾಗಿದ್ದು ನಮಗೆ VFX. 1 ವರ್ಷ ನಮಗೆ VFX ಆಟ ಆಡಿಸಿದ್ರು. ಈಗ ಮಾಡ್ತಾ ಇದ್ದೀನಿ, ಆಗ ಮಾಡ್ತಾ ಇದ್ದೀನಿ, ದುಡ್ಡು ತೊಗೊಂಡಿದ್ದಾರೆ, ಶಾರ್ಟ್ಸ್ ಕಳಿಸ್ತಾರೆ, ಸರ್ ಎಲ್ಲ ಮುಗಿದೋಯ್ತು, ನೀವು ರಿಲೀಸು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಜುಲೈಗೆ ರಿಲೀಸು ಅಂತ ಹೇಳಿ, ಸರಿ ಆಗಸ್ಟ್ಗೆ ರಿಲೀಸು, ಜುಲೈ 17ನೇ ತಾರೀಕು ನನಗೆ ಫುಟೇಜ್ ಕೊಡ್ತೀನಿ ಅಂತ ಹೇಳ್ತೇನೆ. ನೋಡಿದ್ರೆ ಇಡೀ ಸಿನಿಮಾದಲ್ಲಿ ಬರೀ 20% ಕೆಲಸ ಮಾಡಿದ್ದಾರೆ, ಏನೂ ಆಗಲಿಲ್ಲ. ಆಮೇಲೆ ಇನ್ನೊಂದು 3 ತಿಂಗಳು ಟೈಮ್ ಕೊಡ್ತೀನಿ ಅಂತ ಮತ್ತೆ 3 ಮಂತ್ಸ್ ಕೊಡ್ತೀವಿ, ಆಗಲ್ಲ. ಆಗ ಲಾಸ್ಟ್ ಮಂತ್ ಜನವರಿಗೆ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡಿಸೆಂಬರಲ್ಲಿ ರೆಡಿ ಆಗಲಿಲ್ಲ. ಶರಣ್ ಸರ್ ಹತ್ರ ಬಂದೆ, ನಾನು ಡೈರೆಕ್ಟರ್ ಮಾತಾಡಿಕೊಂಡು, ಒಂದು ಮನೆ ಇದೆ ಸರ್ ಶ್ರೀಲಂಕಾದಲ್ಲಿದೆ, ಮಾಡೋಣವಾ ಸರ್ ಅಂದಾಗ ಪಾಪ ಅವ್ರು ಏನೂ ಮಾತಾಡಿಲ್ಲ. ಸರ್ ನಿಮ್ಗೆ ಓಕೆನಾ, ಬರ್ಡನ್ ಆಗುತ್ತಲ್ಲ ಸರ್, ಕ್ವಾಲಿಟಿ ಮುಖ್ಯ ಸರ್, ಈಗ ಆ CG ನಾವು ಹಾಕಿ ಆ ಮನೆ ಹಾಕಿ ಇದು ಬರೋದಿಲ್ಲ, ಶ್ರೀಲಂಕಾದಲ್ಲಿ ಮಾಡೋಣ ಅಂತ. ಒಂದು ಸಣ್ಣ ತಪ್ಪು ನಮ್ಗೆ ಗೊತ್ತಾಗಲ್ಲ, ಯಾರೋ ಒಬ್ಬ VFX ಅವ್ರು ನಂಬ್ಕೊಂಡು ದೊಡ್ಡ ಮಟ್ಟದಲ್ಲಿ ಮತ್ತೆ ಹೋಗಿ ನಾವು ಶ್ರೀಲಂಕಾದಲ್ಲಿ ಹೊಸ್ದಾಗಿ ಶೂಟ್ ಮಾಡಿದ್ವಿ ಆ ಎಪಿಸೋಡ್ನ, ಇಡೀ ಇದನ್ನು ಇಟ್ಕೊಂಡು. ಹಿಂಗೆ ಪ್ರೋಸೆಸ್ಗಳು. ಅದಾದಮೇಲೆ ಖರ್ಚಿನ ವಿಷಯಕ್ಕೆ ಬಂದಾಗ, ನಾನು ವಿಕ್ಟ್ರಿ ಮಾಡಿದಾಗ ನೀವು ಹೇಳಿದಾಗ ಆವತ್ತಿನ ದಿನ ಪರಿಸ್ಥಿತಿ ಹೇಗಿತ್ತು ಅಂತ, ಮುಹೂರ್ತ ನಾನು ಜಸ್ಟ್ ಶರಣ್ ಸರ್ ಜೊತೆ ಒಂದು ಲೀಡರ್ ಮಾಡಿದ್ದೆ, ಅದಾಗಿ ಸ್ವಲ್ಪ ಏನೋ ಬೇರೆ ಇದು
ವಿಕ್ಟ್ರಿ ಅನೌನ್ಸ್ ಮಾಡಿದ ತಕ್ಷಣ ಅನೌನ್ಸ್ಮೆಂಟಿಗೆ ನನಗೆ ಸ್ಯಾಟಲೈಟು ಅವತ್ತು ಡಿಜಿಟಲ್ ಇಲ್ಲ ಬಿಸ್ನೆಸ್ಸು, ಇನ್ನೂ ಸಿನಿಮಾ ಅರ್ಧ ಆಗಿದೆ, ಏರಿಯಾ ವೈಸ್ ಬಿಸ್ನೆಸ್ಸು. ಸೊ ಅಂದರೆ ಆಗ ಯಾವುದು ನಮಗೆ ಡಿಜಿಟಲ್ ಮಾಧ್ಯಮ ಇರಲಿಲ್ಲ ಅವತ್ತು, ಅಂದರೆ OTT ಪ್ಲಾಟ್ಫಾರ್ಮ್ಸ್ ಇರಲಿಲ್ಲ, ಬಿಸ್ನೆಸ್ ಬೇರೆ ಥರ. ಮತ್ತು ಅದನ್ನೆಲ್ಲ ನೋಡ್ಕೊಂಡು ಅವಾಗ ಏನಾಯಿತು, ನಾನೊಬ್ಬ ಪ್ರೊಡ್ಯೂಸರ್ ಆಗಿ ನಮ್ಮ ಯೋಚನೆ ಏನಾಗ್ತಿತ್ತು, ಓಕೆ ನಾನೊಂದು 10 ಕೋಟಿ ಹಾಕ್ತೀನಿ ಅಂದರೆ ನಮಗೆ ಮಿನಿಮಮ್ 8 ಕೋಟಿ ಅಥವಾ 10 ಕೋಟಿನೂ ನಮ್ಗೆ ರಿಟರ್ನ್ ಬಿಫೋರ್ ಬರ್ತಿತ್ತು. ಅದನ್ನು ನೋಡ್ಕೊಂಡು ಸಿನಿಮಾಗಳು ಮಾಡ್ತಾಯಿದ್ವಿ. ಆ ಒಂದು ಎರದಲ್ಲಿ ನಾನು ಬಂದವನು ಆ್ಯಕ್ಚುಲಿ ತೊಗೊಬೇಕು. ನನ್ನ ಮೇಲೆ ರೋಸ್ ಸ್ಟಾರ್ಟ್ ಮಾಡಿದಾಗ, ನಾನು ಸ್ಟಾರ್ಟ್ ಮಾಡಿದಾಗ ಅವತ್ತಿನ ಬಜೆಟ್ಗೆ ಸೇಮ್ ಡಬಲ್ ಬಜೆಟ್ ನನಗೆ ಸ್ಯಾಟಲೈಟ್ ಡಿಜಿಟಲಲ್ಲಿ ಬರ್ತಾ ಇತ್ತು, ಅವತ್ತಿಗೆ ಹಿಂದಿ ಬರ್ತಿತ್ತು. ಈ ಎರದಲ್ಲಿ ಸಿನಿಮಾ ಮಾಡ್ತಿದ್ವಿ. ಆ ಒಂದು ಇದ್ರಲ್ಲಿ ನಾವು ಸ್ಟಾರ್ಟ್ ಮಾಡಿ ಆದಮೇಲೆ ಏಕಾಏಕಿ ಡಿಜಿಟಲ್ ಅನ್ನೋದು ಸ್ಯಾಟಲೈಟು ಕಂಪ್ಲೀಟ್ ಎಲ್ಲ ಬಿದ್ದೋಗುತ್ತೆ, ಬಿಸ್ನೆಸ್ ನಡೀತಿಲ್ಲ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಇವೆಲ್ಲ ಸೇರ್ಕೊಂಬಂತು. ಬಟ್ ಒಂದೇನು ಅಂದರೆ ಇವತ್ತು ಜನ ನಮಗೇನು ಬೇರೆ ಬಿಸ್ನೆಸ್ಗಳು ಸ್ಯಾಟಲೈಟ್ ಡಿಜಿಟಲ್ ಹಿಂದಿಯಲ್ಲಿ ಬರ್ತಾಯಿತ್ತು ಅಂದ್ಕೊಳ್ತಾ ಇದ್ವಿ, ಅದನ್ನು ಜನನೇ ಕೊಡ್ತಿದ್ದಾರೆ. ಇವತ್ತು ಹಿಂದೆ ತೊಗೊಂಡ್ರೆ ನಿಮ್ಗೆ ಒಂದು 4-5 ವರ್ಷದ ಹಿಂದೆ ಏನು ನಮಗೆ ಥಿಯೇಟ್ರಿಕಲ್ ಶೇರ್ ಬರ್ತಿತ್ತು 4 ಪಟ್ಟು ಜಾಸ್ತಿ ಆಗಿದೆ. ಯಾವುದೇ ಹೀರೋಗಳಾಗ್ಬೋದು, ಸಿನಿಮಾ ಚೆನ್ನಾಗಿದ್ದರೆ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರೂವ್ ಆಗ್ತಾ ಇದೆ. ಈಗ ಇತ್ತೀಚೆಗೆ ಬಂದಿರೋ ಎಲ್ಲ ಸಿನಿಮಾಗಳೇ ತೊಗೊಳ್ಳಿ, ಒಂದು 3 ಡೇಸ್ ಅನ್ನೋದೇನಿದೆ ನಮಗೆ 50 ದಿವಸ ಬರ್ತಾ ಶೇರ್ ನಮ್ಗೆ 3 ದಿವಸಕ್ಕೆ ಬರ್ತಾಯಿದೆ. ಅಂದರೆ ಜನ ಏನೇ ನೀವು ಯೂಟ್ಯೂಬಲ್ಲಿ ಎಷ್ಟೇ ಕಂಟೆಂಟ್ ಕೊಡಿ, OTT ಕೊಟ್ಟರು ಥಿಯೇಟ್ರಲ್ಲಿ ಸಿನಿಮಾ ಇದೆ, ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ ಅಂದರೆ ಬಂದು ನೋಡ್ತಿದ್ದಾರೆ. ಬರೀ ಕಂಟೆಂಟ್ ಇದ್ರೂ ಬರ್ತಿಲ್ಲ, ಕ್ವಾಲಿಟಿನೂ ಕೊಡಬೇಕು. ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ರೆ ಜನ ಬಂದು ನೋಡ್ತಿದ್ದಾರೆ. ಚೆನ್ನಾಗಿಲ್ವಾ 4ನೇ ದಿವಸ ಬರೋದಿಲ್ಲ, ಇಷ್ಟೇ ಆಗೋದು. ಇದು ನನಗೆ ಇವತ್ತೇನೇ ಬಿಸ್ನೆಸ್ ಆಗಿಲ್ಲ ಅಂದ್ರೂ ಒಂದೇನು ಅಂದರೆ ಒಂದು ಪಾಠ ಪ್ಲಸ್ ಜನಗಳು ನೋಡ್ತಾರೆ ಅನ್ನೋ ಧೈರ್ಯ ತುಂಬಿದೆ. ಆದರೆ ಏನಂದರೆ ಹಿಂದೆ ಬಂದಿರೋ ಈಗ ಮ್ಯಾಕ್ಸ್ ಬಂತು, ಉಪ್ಪಿ ಸರ್ ಸಿನಿಮಾ ಬಂತು, ಥಿಯೇಟ್ರಿಕಲ್ ತುಂಬ ಚೆನ್ನಾಗಾಗಿದೆ. ನಮಗೆ ಬೇರೆ ಸಪೋರ್ಟ್ ಏನೂ ಇಲ್ಲ ಅಂದರೂ ಜನಗಳು ನೋಡಿದ್ರೆ ಸಿನಿಮಾ ಚೆನ್ನಾಗಾಗುತ್ತೆ. ಸೊ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂದರೆ ಕ್ವಾಲಿಟಿ ಆಫ್ ಸಿನಿಮಾಗಳು ಬರುತ್ತೆ ಇದರಿಂದ. ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರು ಮತ್ತು ಹೀರೋ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ. ಸರ್ ಇವತ್ತು ಈಗ ನಂದು ಇವತ್ತು ಸರ್ ಇಲ್ಲಿ ಕೂತಿದ್ದಾರೆ, ಇವತ್ತು ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ಮೂಲ ಕಾರಣ ಸರ್ ನನಗೆ ಕೈ ಜೋಡಿಸಿರೋದು. ಒಂದು ದೊಡ್ಡ ಮಟ್ಟದಲ್ಲಿ ನಾನು ಕ್ಲಿಯರ್ ಮಾಡಬೇಕಾಯ್ತು ಅಮೌಂಟು ಪೇಮೆಂಟ್ಸ್ ಇನ್ನೊಂದು ಮತ್ತೊಂದು ಆಗ್ಬೋದು. ಅವ್ರು ಒಂದೇ ಹೇಳಿದ್ರು, ಸರ್ ಇವತ್ತು ಬಿಸ್ನೆಸ್ ಏನು ಆ ಥರ ಅಂದ್ಕೊಂಡಂಗೆ ಇದಿಲ್ಲ, ಥಿಯೇಟ್ರಿಕಲ್ ಚೆನ್ನಾಗಾಗುತ್ತೆ, ಸಿನಿಮಾ ರಿಲೀಸ್ ಮಾಡಿ ಸರ್, ನಾವು ನಿಮ್ಮ ಜೊತೆ ಇದ್ದೀವಿ. ಒಂದೇ ಮಾತಾಡಿ ಸರ್, ನಿಮ್ಮ ಜೊತೆ ಇದ್ದೀವಿ, ನೀವು ಮುಂದೆ ಹೋಗಿ ಸರ್. ತೆಲುಗು, ತಮಿಳ್ ಇವೆಲ್ಲ ಸಿನಿಮಾಗಳು ಬರ್ತಾಯಿದೆ. ಅವತ್ತು ಧೈರ್ಯ ಮಾಡಿ ನಾವು ಬಂದ್ವಿ. ಸೊ ಈ ಥರ ಸಪೋರ್ಟ್ ಅಂದರೆ ಇದಾಗಿರೋದಕ್ಕೆ ಇವೆಲ್ಲ ಸಪೋರ್ಟ್ ಸಿಕ್ಕಿದೆ. 10ನೇ ತಾರೀಕಿಗೆ ರಿಸಲ್ಟು ಸಿಗುತ್ತೆ. ಮತ್ತು ಏನಾಗ್ತಿದೆ ಇದ್ರ ಜೊತೆಗೆ ಬೇರೆದು, ಈಗ ನಾನು ನೆಕ್ಸ್ಟ್ ಇದು ತೆಗಿತೀನಿ. ಈಗ 10ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ನಾನು ಯಾರು ಹೇಳಿದ್ರು, ರವಿ ಸರ್ ಮಾತ್ರ ಬರ್ತಿದ್ರಂತ ಸಂಕ್ರಾಂತಿ ಅಂದರೆ ಸಿನಿಮಾಗೆ, ಸಂಕ್ರಾಂತಿಗೆ ಯಾರೂ ಬರ್ತಾಯಿಲ್ಲ, ರಿಲೀಸ್ ಮಾಡ್ತಾಯಿರಲ್ಲ ಸಿನಿಮಾಗಳನ್ನ. ಅವ್ರು ಪ್ರತಿ ಸಿನಿಮಾ ಸಂಕ್ರಾಂತಿಗೆ ಬರ್ತಿದ್ರು. ಆವತ್ತಿಂದನೂ ಏನಾಗ್ತಾ ಇದೆ, ತೆಲುಗು ತಮಿಳ್ ಅಂದರೆ ಭಯ ಪಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಇದರಲ್ಲಿ ಸಿನಿಮಾಗಳು ನೋಡಲ್ಲ, ಜನ ಬರಲ್ಲ ಅನ್ನೋ ಥರ. ಅದನ್ನು ಮೀರಿಸ್ಬೇಕು ಅಂತ ನಾವು ಈ ಸಿನಿಮಾನ, ಓಕೆ ನಮ್ಮದು ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ, ಜನ ಸಿನಿಮಾ ನೋಡ್ತಾ ಇದ್ದಾರೆ, ಯಾಕೆ ಬರಬಾರ್ದು, ಅದಕ್ಕೆ ಈ ಸಿನಿಮಾ ಅನೌನ್ಸ್ ಮಾಡಿರೋದು. ಇಂಥ ಇದರಲ್ಲಿ ಕೆಲವೊಂದು ಥಿಯೇಟ್ರ್ಗಳು ನಮಗೆ ತೆಲುಗು ಸಿನಿಮಾಗೆ ಥಿಯೇಟರ್ಸ್ ಕೊಡ್ತಾ ಇದ್ದಾರೆ. ಸೊ ಎಲ್ಲಿ ನಾವು ಇದು ಮಾಡೋದು, ನಮ್ಮ ಸಿನಿಮಾ ಅಲ್ಲೆಲ್ಲೋ ಆಂಧ್ರದಲ್ಲಿ ಹಾಕಿದ್ರೆ 3 ಶೋಗೆ ಕಿತ್ತಾಕ್ತಾ ಇದ್ದಾರೆ. ನಮಗಿಲ್ಲಿ ರಾಜರೋಷವಾಗಿ ಹಾಕಿದ್ದಾರೆ. ಕೇಳಿದ್ರೆ ಕನ್ನಡ ವರ್ಷನ್ ಆಗ್ತಾ ಇದ್ದೀವಿ ಅಂತಾರೆ. ಇಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಏನಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಪ್ರೆಷರ್ಗಳಿದೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಮಾಡಿ. ಬಟ್ ಆದರೆ ಖಂಡಿತ ಸಿನಿಮಾ ಚೆನ್ನಾಗಿತ್ತಾ, ತುಂಬ ಚೆನ್ನಾಗಾಗುತ್ತೆ. ಈ ಸಿನಿಮಾ ಮೇಲೆ ಒಂದು ಅಗಾಧವಾದಂಥ ಒಂದು ನಂಬಿಕೆ ಇದೆ ನನಗೆ. ಇದು ನನಗೀಗೇನು 5ನೇ ಸಿನಿಮಾ. ಮುಂದಕ್ಕೆ ಯಾವತ್ತಿಗೂ ಹೇಳ್ಕೊಳೋದು ತುಂಬ ಒಂದೊಂದು ಬ್ಯಾನರಲ್ಲಿ ಒಂದು ಯಾವುದೇ ಹೀರೋ ಆಗ್ಬೋದು, ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಒಂದು ಹಿಟ್ಸ್ ಕೊಡುತ್ತೆ. ಆ ಥರ ನನ್ನ ಬ್ಯಾನರ್ಗೆ ಇದು ಯಾವತ್ತಿಗೂ ತಿರುಗಿ ನೋಡೋಂಥ ಒಂದು ದೊಡ್ಡ ಮಟ್ಟದಲ್ಲಿ ಇಟ್ಕೊಡೋಂಥ ಸಿನಿಮಾ ಇದು.